ಜ್ಞಾನಭಾರತಿ ಸ್ಟೇಷನ್ನಲ್ಲಿ ಇವು ಇದು ಒಂದೊಂದಲ್ಲ ಅಧ್ವಾನಗಳು ಕೆಲಸಕ್ಕಿಂತ ಜಾಸ್ತಿ ಕಲೆಕ್ಷನ್ ಮಾಡೋದ್ರಲ್ಲೇ ಕಾಲ ಕಳ್ತಿದ್ದಾನಂತೆ. ಇಂಥ ಯೂಸ್ಲೆಸ್ ಫೆಲೋನ ಡಿಪಾರ್ಟ್ಮೆಂಟ್ ಅಲ್ಲಿ ಇಟ್ಕೊಂಡು ಏನ್ ಮಾಡೋದು ಅಂತ ಸಸ್ಪೆಂಡ್ ಮಾಡಿ ಮನೆ ಕಳ್ಸಾರೆ. ಇವೆಲ್ಲ ಡಿಪಾರ್ಟ್ಮೆಂಟ್ಗೆ ಕ್ಯಾನ್ಸರ್ ಇದ್ದಂಗೆ, ಇವನ್ನ ಟ್ರೀಟ್ ಮಾಡಿ ಸರಿ ಮಾಡಕ್ಕಾಗಲ್ಲ, ಕಟ್ ಮಾಡಿ ಬಿಸಾಕಬೇಕು. ಇವನು ಒಂಥರ ಗರ್ಗಸ ಅಂತಾನೆ ಫೇಮಸ್, ಎರಡೂ ಕಡೆ ಕುಯ್ಕೋತಾನಂತೆ. ಯಾವ್ದೋ ಕೇಸ್ನಲ್ಲಿ ಇವ್ನು ಕೇಳಿದಾಗ ದುಡ್ಡು ಕೊಟ್ಟಿಲ್ಲ ಅಂತ ಸ್ಟೇಷನ್ ಕೂಡ ಹಾಕೊಂಡು ಸಾಯ್ಸಕ್ಕೆ ಹೋಗ್ಬಿಟ್ಟಿದ್ದಂತ ಮೇಡಮ್. ಇವ್ಗಳು ಕಾಕಿ ಹಾಕೊಳ್ಳೋದೆ ಕಲೆಕ್ಷನ್ ಮಾಡಕ್ಕೆ ಅಂದ್ಕೊಂಡು ಈ ಲೈಸೆನ್ಸ್ ಗುಂಡಾಗಳ ತರ ಆಡ್ತಾರೆ. ನಮ್ಮ ಜ್ಞಾನಭಾರತಿ ಪೊಲೀಸ್ ಸ್ಟೇಷನ್ ಅಲ್ಲಿ ರವಿಕುಮಾರ ಅಂತ ಒಂದು ಕಡು ಭ್ರಷ್ಟ ಹೆಗಣ ಸೇರ್ಕೊಂಡಿತ್ತು. ಅದನ್ನ ಸರಿಯಾಗಿ ಕೆಲಸ ಮಾಡಿಲ್ಲ, ಕರ್ತವ್ಯ ಲೋಪ ಅಂತ ಹೇಳ್ಬಿಟ್ಟು ಸಸ್ಪೆಂಡ್ ಮಾಡಿ ಮನೆಗೆ ಕಳ್ಸವ್ರೆ. ಅಲ್ಲ, ಇದು ಸರಿಯಾಗಿ ಕೆಲಸ ಮಾಡಲ್ಲ ಅಂತ ಗೊತ್ತಾಗೋದಕ್ಕೆ ಇಷ್ಟು ವರ್ಷ ಬೇಕಾಯ್ತಾ ಅಂತ. ಇವಯ್ಯ ಯೂನಿಫಾರ್ಮ್ ಹೊಲಿಸ್ಕೊಂಡು ಮೈ ಮೇಲೆ ಹಾಕ್ಕೊಂಡು ಪೊಲೀಸು ಅನ್ನಿಸ್ಕೊಂಡಾಗಿನಿಂದ ಕೆಲಸಕ್ಕಿಂತ ಜಾಸ್ತಿ ಕಲೆಕ್ಷನ್ ಮಾಡೋದ್ರಲ್ಲೇ ಕಾಲ ಕಳ್ತಿದ್ದಾನಂತೆ. ಹಂಗಂತ ಇವನ ಜೊತೆ ಡ್ಯೂಟಿ ಮಾಡಿದ ಸಿಬ್ಬಂದಿಗಳೇ ಮಾತಾಡ್ಕೊಳ್ತಿದ್ದಾರೆ. ಇಲ್ಲೇನಾಗಿತ್ತು ಅಂದರೆ, ಈ ಒಂದು 4 ತಿಂಗಳ ಹಿಂದೆ ಜ್ಞಾನಭಾರತಿ ಲಿಮಿಟ್ಸ್ ಒಂದು ಮರ್ಡರ್ ಆಗಿರುತ್ತೆ. ಕೇಸ್ ಮಾಡಿಕೊಂಡು ಎನ್ಕ್ವೈರಿ ಮಾಡಯ್ಯ ಅಂದರೆ ಅದು ನಾನು ಲಿಮಿಟ್ಸ್ ಅಲ್ಲ ಕಣ್ರಿ, ತಾವರೆಕೆರೆ ಲಿಮಿಟ್ಸು ಅಂತಬಿಟ್ಟು ಸಾಕಾಗ್ಬಿಟ್ಟಿರ್ತಾನೆ ಈ ಇನ್ಸ್ಪೆಕ್ಟರ್ ರವಿಕುಮಾರ. ತಾವರೆಕೆರೆ ಸ್ಟೇಷನ್ ಅವ್ರು ಬಂದು ಸ್ಪಾಟ್ ವೆರಿಫಿಕೇಶನ್ ಮಾಡಿ, ಇಲ್ಲ ಇದು ಜ್ಞಾನಭಾರತಿ ಲಿಮಿಟ್ಸ್ಗೆ ಬರುತ್ತೆ, ಬಾಯಿ ಮುಚ್ಕೊಂಡು ಕೇಸ್ ತಗೊಳ್ಳಿ ಅಂತ ಹೇಳ್ಬಿಟ್ಟು ಹೋಗ್ಬಿಡ್ತಾರೆ. ಆಮೇಲೆ ಅದ್ರ ಕೇಸನ್ನು ನೆಟ್ಟಿಗೆ ನಿಭಾಯಿಸೋಣ ಇವಯ್ಯ ಅಂತ ನೋಡಿದ್ರೆ ಅದೂ ಮಾಡಿಲ್ಲ. ಕೇಸ್ ರಿಜಿಸ್ಟರ್ ಮಾಡ್ಕೊಳ್ಳೋದಕ್ಕೂ ಲೇಟ್ ಮಾಡವನೆ. FIR ಆದಮೇಲೆ ಸರಿಯಾಗಿ ತನಿಖೆನೂ ಮಾಡಿಲ್ಲ. ಅಲ್ಲ ಕಣ್ರಿ, ಮರ್ಡ್ರು ಕೇಸ್ನು ಸೀರಿಯಸ್ ಆಗಿ ತಗೊಂಡು ಕೆಲಸ ಮಾಡಲ್ಲ ಅಂದರೆ ಇಂಥ ಯೂಸ್ಲೆಸ್ ಫೆಲೋನ ಡಿಪಾರ್ಟ್ಮೆಂಟಲ್ಲಿ ಇಟ್ಕೊಂಡು ಏನು ಮಾಡೋದು ಅಂತ ಸಸ್ಪೆಂಡ್ ಮಾಡಿ ಮನೆಗೆ ಕಳ್ಸವ್ರೆ. ಅಲ್ಲ, ಸಸ್ಪೆಂಡ್ ಮಾಡಿದ್ರೆ ಏನು ಬಂತು, ಅರ್ಧ ಸಂಬಳ ಅಂತೂ ಬಂದೇ ಬರುತ್ತೆ, 6 ತಿಂಗಳು ರೆಸ್ಟು ಆಗುತ್ತೆ, ಮತ್ತೆ ಜೋಶಲ್ಲಿ ವಾಪಸ್ ಬಂದವನಿಗೆ ಯಾವುದೋ ಒಂದು ಸ್ಟೇಷನ್ನೂ ಸಿಗುತ್ತೆ, ಜೋರ್ ಕಲೆಕ್ಷನ್ನೂ ಆಗುತ್ತೆ. ಇವಕ್ಕೆಲ್ಲ ಸಸ್ಪೆಂಡ್ ವರ್ಕೌಟ್ ಆಗಲ್ಲ ಕಣ್ರಿ, ಡಿಸ್ಮಿಸ್ಸೇ ಮಾಡ್ಬಿಡ್ಬೇಕು. ಇವೆಲ್ಲ ಡಿಪಾರ್ಟ್ಮೆಂಟ್ಗೆ ಕ್ಯಾನ್ಸರ್ ಇದ್ದಂಗೆ, ಇವನ್ನ ಟ್ರೀಟ್ ಮಾಡಿ ಸರಿ ಮಾಡೋಕ್ಕಾಗಲ್ಲ, ಕಟ್ ಮಾಡಿ ಬಿಸಾಕಬೇಕು. ಈ ಇನ್ಸ್ಪೆಕ್ಟರ್ ರವಿಕುಮಾರ್ ಇದಾನಲ್ಲ, ಇವನು ಒಂಥರ ಗರ್ಗಸ ಅಂತಾನೆ ಫೇಮಸ್ಸು, ಎರಡೂ ಕಡೆ ಕುಯ್ಕೋತಾನಂತೆ. ಇವನ ಹತ್ರ ಯಾರಾದ್ರೂ ಗ್ರಹಚಾರ ಕಿಟ್ ಕೇಸ್ ತಗೊಂಡು ಬಂದ್ರೆ ಮುಗೀತಂತೆ. ಡಬಲ್ ದಬಾಕೈ ಬೈನ್ಗೆ ಕಂಪ್ಲೇಂಟ್ ಕೊಟ್ಟವ್ರ ಹತ್ರನೂ ಕೊಯ್ಕೋತಾನಂತೆ. ಯಾರ ಮೇಲೆ ಕಂಪ್ಲೇಂಟ್ ಆಗಿರುತ್ತಲ್ಲ ಅವ್ರನ್ನೂ ಕರೆಸಿ ದುಡ್ಡು ಹಾಕತ್ತಾನಂತೆ. ಅಲ್ಲಿಗೆ ಕೇಸ್ ಕ್ಲೋಸು, ದುಕಾನ್ ಬಂದು. ಇನ್ನು ರಿಯಲ್ ಎಸ್ಟೇಟ್ ಡೀಲ್ಗಳು ಬಂದ್ರಂತೂ ಸುಗ್ಗಿ ಅವನಿಗೆ. ಕಾಂಪೌಂಡ್ ಹಾಕ್ಸಿದ್ರೂ ದುಡ್ಡು, ಕಾಂಪೌಂಡ್ ತೆಗ್ಸಿದ್ರೂ ದುಡ್ಡು, ಹಿಂಗೆ ಯಾವುದೋ ಒಂದು ಪ್ರಾಪರ್ಟಿ ವಿಚಾರಕ್ಕೆ ಸಂಬಂಧಪಟ್ಟಂಗೆ 20 ಲಕ್ಷಕ್ಕೆ ಡಿಮ್ಯಾಂಡ್ ಇಟ್ಟಿದ್ದು ಜೋರು ಸುದ್ದಿ ಆಗಿತ್ತು ಇಲ್ಲಿಗೆ 3-4 ತಿಂಗಳ ಹಿಂದೆ. ಆಮೇಲೆ ಆ ಕೇಸ್ ಏನಾಯಿತು ದೇವ್ರಿಗೆ ಗೊತ್ತು, ಮುಚ್ಚಾಕ್ಸಿರ್ತಾನೆ, ಭಲೆ ಹುಷಾರಿ ಆ ಸಮಯವನ್ನು. ಇದಾದ ಮೇಲೆ ಯಾರೋ ಅಮಾಯಕರನ್ನ ಅಕ್ರಮವಾಗಿ ಅರೆಸ್ಟ್ ಮಾಡಿದ್ದ ಅಂತ ಒಂದ್ಸರಿ ದಂಡನೂ ಹಾಕಿಸ್ಕೊಂಡಿದ್ದ. ಈ ಜ್ಞಾನಭಾರತಿ ಸ್ಟೇಷನ್ನಲ್ಲಿ ಇವು ಇದು ಒಂದೊಂದಲ್ಲ ಅಧ್ವಾನಗಳು. ಈ ಕರಾವಳಿ 1001 ದೈವಗಳು ಅಂತ ಒಂದು ಬುಕ್ ಬರೆದಿದ್ರಲ್ಲ ಲಕ್ಷ್ಮಿ ಅಂತ ಹೇಳ್ಬಿಟ್ಟು ರೈಟ್ರು, ಅವ್ರನ್ನ ಕೇಳಿದ್ರೆ ಇವನು ಪುರಾಣನೆಲ್ಲ ಪಿನ್ ಟು ಪಿನ್ ಹೇಳ್ತಾರೆ. ಯಾವುದೋ ಕೇಸ್ನಲ್ಲಿ ಇವನು ಕೇಳಿದಾಗ ದುಡ್ಡು ಕೊಟ್ಟಿಲ್ಲ ಅಂತ ಸ್ಟೇಷನ್ ಕೂಡ ಹಾಕೊಂಡು ಸಾಯ್ಸಕ್ಕೆ ಹೋಗ್ಬಿಟ್ಟಿದ್ದಂತ ಮೇಡಮ್ ಅವ್ರನ್ನ. ಆಮೇಲೆ ಅವ್ರ ಮೇಲೆ ಸುಳ್ಳು ಕೇಸ್ ಹಾಕಿ ಕೊಡಬಾರ್ದು ಹಿಂಸೆ ಕೊಟ್ಬಿಟ್ಟಿದ್ದಂತೆ. ಆ ಮೇಡಮು ಇವನನ್ನ ಡಿಸ್ಮಿಸ್ ಮಾಡಿಸೋರ್ಗು ರೆಸ್ಟೇ ತಗೊಳ್ಳಲ್ಲ ಅಂತ ಹೇಳ್ಬಿಟ್ಟು ಹಿಂದೆ ಬಿದ್ದುಬಿಟ್ಟವ್ರೆ. ಈ ರವಿಕುಮಾರ ಅನ್ನೋ ಪ್ರಾಣಿ ಇದೆಯಲ್ಲ, ಇದು ಅಂಥದ್ದೇ ಬೋಡಿ. ಇಡೀ ದೇಹ ಹಿಂಡಿದ್ರು ಒಂದು ಹನಿ ಮನುಷ್ಯತ್ವ ಸಿಗಲ್ಲ ಈ ಅಪ್ಪನ ಹತ್ರ. ಇನ್ನು ದಕ್ಷತೆ, ಪ್ರಾಮಾಣಿಕತೆ ಅನ್ನೋದು ದೂರದ ಮಾತು. ಇಂಥ ಕೆಟ್ಟ ಹುಳುಗಳು ಡಿಪಾರ್ಟ್ಮೆಂಟ್ಗೆ ಕಳಂಕ ಬಿಡ್ರಿ. ಇವುಗಳು ಕಾಕಿ ಹಾಕೊಳ್ಳೋದೆ ಕಲೆಕ್ಷನ್ ಮಾಡೋಕ್ಕೆ ಅಂದ್ಕೊಂಡು ಈ ಲೈಸೆನ್ಸ್ ಗುಂಡಾಗಳ ಥರ ಆಡ್ತಾರೆ. ಹೇಳಂಗಿಲ್ಲ ಕೇಳಂಗಿಲ್ಲ, ಜಾಸ್ತಿ ಮಾತಾಡಿದ್ರೆ ಕೇಸು. ಹಿಂಗೆ ಅಮಾಯಕರನ್ನ ಎದುರಿಸ್ಕೊಂಡು ಬೆದರಿಸ್ಕೊಂಡು ಬಾಳ್ ಮಾಡ್ತವೆ. ಆಮೇಲೆ ಈ ಜ್ಞಾನಭಾರತಿ ಪೊಲೀಸ್ ಸ್ಟೇಷನ್ ಇದು ಹ್ಯಾಟ್ರಿಕ್ ಸಸ್ಪೆಂಡು. ಮೊದಲು ಲಕ್ಷ್ಮಣ್ ನಾಯಕ ಅಂತ ಒಬ್ಬ ಕಡು ಭ್ರಷ್ಟ ಇನ್ಸ್ಪೆಕ್ಟರ್ ಒಬ್ಬ ಇದ್ದ. ಉತ್ತರ ಕರ್ನಾಟಕದ ಭಾಗದಿಂದ ದುಡ್ಡು ಮಾಡಾಕಿ ಅಂದರೆ ಬೆಂಗಳೂರು ಬಂದವನಂಗೆ ಆಡ್ತಿದ್ದ. ಅವನು ಹೋದ್ಮೇಲೆ ಮಂಜುನಾಥ್ ಅಂತ ಒಬ್ರು ಇನ್ಸ್ಪೆಕ್ಟರ್ ಇದ್ರು. ಆಮೇಲೆ 3ನೇ ಸಸ್ಪೆಂಡೇ ಈ ರವಿಕುಮಾರ. 4 ವರ್ಷದಲ್ಲಿ 3 ವಿಕೆಟು ಸಸ್ಪೆಂಡಿ ಔಟು ಜ್ಞಾನಭಾರತಿ ಸ್ಟೇಷನ್ನಲ್ಲಿ.